ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅಂತ ಹೇಳಿ ಅಭಿಯಾನ ಶುರುವಾಗಿದೆಯಲ್ಲ, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸಿಎಂ ಆಗಿ ಸಿದ್ದರಾಮಯ್ಯ ಇದ್ದಾರೆ, ಅವರೇ ಮುಂದುವರಿತಾರೆ. ನಾವೆಲ್ಲೂ ಕೂಡ ಸಿಎಂ ಸ್ಥಾನವನ್ನು ಕ್ಲೇಮ್ ಮಾಡಿಲ್ಲ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇದರಲ್ಲಿ ಗುದ್ದಾಟ ಮಾಡುವಂಥ ಪ್ರಶ್ನೆ ಇಲ್ಲ, ಕುಸ್ತಿ ಮಾಡುವಂಥ ಅವಶ್ಯಕತೆ ಇಲ್ಲ. ಅನೇಕರು ಈಗಾಗಲೇ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಯಾರೋ ಒಬ್ಬರು ಹಾಕಿದರೆ ರಾಜ್ಯದ ಅಭಿಪ್ರಾಯ ಆಗೋದಿಲ್ಲ. ಎಲ್ಲ ಕಡೆಗಳಲ್ಲೂ ಆರಂಭವಾಗಿದ್ದಾಗ ನಮ್ಮವರು ಹಾಕಿದ್ದಾರೆ, ರಾಜ್ಯದಲ್ಲಿ ಅಂಥ ಸನ್ನಿವೇಶ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಪರ ನ್ಯಾಯ ಸಿಗುತ್ತೆ ಅನ್ನುವ ವಿಶ್ವಾಸವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ CM ಸಿದ್ದರಾಮಯ್ಯಗೆ ಬೆಂಬಲ ನೀಡಿದ್ದೇನೆ, 2028ಕ್ಕೆ CM ಆಗುವ ತಯಾರಿ ಮಾಡ್ತೀವಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ತಮ್ಮ ಮನದ ಆಸೆಯನ್ನು 28ಕ್ಕಾದರೂ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನುವ ತಮ್ಮ ಮನದ ಆಸೆಯನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಯಾರು ಜೂನಿಯರ್ ಪ್ರಶ್ನೆ ಅಲ್ಲ, ನಾವೆಲ್ಲಿ ಆಗ್ತೀವಿ ಅಂತ ಕ್ಲೇಮ್ ಮಾಡಿಲ್ಲ. ಮತ್ತು ಈಗಾಗಲೇ ಸಾಕಷ್ಟು ಜನ ಕುರ್ಚಿ ಕೂಡ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಇದರಲ್ಲಿ ನಾವು ಗುದ್ದಾಟ ಕುಸ್ತಿ ಮಾಡೋದು ಅನಾವಶ್ಯಕ. ಈಗ ಎಲ್ಲರೂ ಹೇಳಿದಾರಲ್ಲ, ನಮಗೂ ಆಸೆ ಇದೆ, ಮುಂದೆ ಆಗಬೇಕು, ಆಗ್ತೀವಿ ನಾವು ಸೀನಿಯರ್ ಹೇಳ್ತಾರೆ, ಸ್ವಾಭಾವಿಕವಾಗಿ ಹೇಳ್ತಾರೆ. ಅದನ್ನು ಅಷ್ಟು ಸೀರಿಯಸ್ ಆಗಿ ತೊಗೊಳ್ಳೋದು ಅವಶ್ಯಕತೆ ಇಲ್ಲ. ಆಟೋ ಹಂಗೆ ಎಲ್ಲ ಕಡೆ ಮಾಡಿದ ನಾವು ಆಗ್ತಂತ ನಮ್ಮವ್ರು ಹಾಕ್ತಾರೆ ಅಷ್ಟೇ, ಬೇರೆಯವ್ರನ್ನ ಆಗ್ತಂತ ನಾವು ಆಗ್ತಂತ ಚರ್ಚೆ ಅಷ್ಟೇ. ರಾಜ್ಯದಲ್ಲಿ ಅಂತ ಪರಿಸ್ಥಿತಿನೂ ಇಲ್ಲ, ಸನ್ನಿವೇಶ ಕೂಡ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ, ಅವರೇ ಮುಂದುವರಿತಾರೆ. ಈಗಂತೂ ನಮ್ಗೆ ಬರೋಲ್ಲ, CM ಅವ್ರು ಇರ್ತಾರಂತ ನಮ್ಗೆ ನಂಬಿಕೆ ಇದೆ. ಸೊ ನೋಡೋಣ, ಕಾದ್ ನೋಡೋಣ ಏನಾಗುತ್ತೆ. ಅವರೇ ಇರ್ತಾರಂತ ಆಸೆ ಇದೆ ನಮಗೆ. ನೋಡೋಣ, ಅವ್ರಿಗೆ ಆಸೆ ಇದ್ದೇ ಇದೆ. MBV ಅವ್ರಿಗೆ, ಶಿವಾನಂದ ಅವ್ರಿಗೆ, ಬೇರೆ ಅವ್ರಿಗೆ ಇದ್ದೇ ಇದೆ, ಇಲ್ಲ ಅಂತ ಹೇಳಿಕ್ಕಾಗಲ್ಲ. ಮೊನ್ನೆ ದೇಶಪಾಂಡೆ ಅವರು ಕೂಡ ಹೇಳಿದ್ದಾರೆ, ಅದೆಲ್ಲ ಅದೇನು ಪ್ರಶ್ನೆ ಇಲ್ಲ, ಎಲ್ಲರಿಗೂ ಆಸೆ ಇದ್ದೇ ಇರ್ತೈತೆ. ಇಲ್ಲ ಅದನ್ನ ನಾವು ಕನಸು ಕಂಡೇ ಇಲ್ಲ, ಅದು ಕನಸು ಕಂಡೇ ಇಲ್ಲ. ಸಿದ್ದರಾಮಯ್ಯ ಅವರು ಇರ್ತಾರಂತ ನಮ್ಮ ಆಸೆ ಇದೆ. ಸೊ ಅವರು ಮುಂದುವರಿಬೇಕಂತ ನಮ್ಮೆಲ್ಲರೂ ಆಸೆ ಇದೆ. ಈಗಲೇ ಅವ್ರ ಬಗ್ಗೆ ಸಪೋರ್ಟ್ ಮಾಡಿದ್ವಿ ನಾವು. ಇಲ್ಲ ನೋಡೋಣ, 28ರಲ್ಲಿ ನಮ್ಮದು ಪ್ಲ್ಯಾನ್ ಇದೆ, ಅಲ್ಲಿಗೆ ಆವಾಗ ನೋಡೋಣ. ಸೊ ಇವಾಗಂತೂ ಚರ್ಚೆ ಅನವಶ್ಯಕ, ಸಾಕಷ್ಟು ಸರಿ ಹೇಳಿದ್ವಿ. ಈಗ ಅದು ಪ್ರಶ್ನೆ ಬರ್ತಲ್ಲ, ಅದು CM ಕುರ್ಚಿ ಚರ್ಚೆ ಬಗ್ಗೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಎಲ್ಲೊಂದು ಕಡೆ ಈ ಬಾರಿ ಅಲ್ಲದಿದ್ರೂ ಕೂಡ ಮುಂದಿನ ಬಾರಿ ಆದರೂ ನಾನು ಮುಖ್ಯಮಂತ್ರಿ ಆಗ್ತೇನೆ ಎನ್ನುವ ಆಸೆಯನ್ನು, ವಿಶ್ವಾಸವನ್ನು, ಭರವಸೆಯನ್ನು ಇಟ್ಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ. ಸದ್ಯಕ್ಕೆ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಫೈಟ್ ಆಗ್ತಾ ಇದೆಯಲ್ಲ, ಹೆಸರುಗಳು ಕೇಳಿ ಬರ್ತಾ ಇದೆ, ಅವರಂತೆ ಇವರಂತೆ ಅಂತ ಹೇಳಿ. ಬೆಳಗಾವಿ ಜಿಲ್ಲೆಯ ರಾಜಕಾರಣ ಇದೆಯಲ್ಲ, ಇಡೀ ರಾಜ್ಯದ ಚಿತ್ರಣ ಬದಲಿಸುವಂಥ ರಾಜಕಾರಣ ಯಾವಾಗಲೂ ಕೂಡ ಇರುತ್ತೆ. ಸತೀಶ್ ಜಾರಕಿಹೊಳಿ ನಡೆ ಏನಾಗಿರುತ್ತೆ ಅನ್ನೋದು ಒಂದು ಕುತೂಹಲ ಇದ್ದರೆ, ಮುಂದಿನ ಮುಖ್ಯಮಂತ್ರಿ ಅನ್ನೋದನ್ನು ಬಹಳ ದೊಡ್ಡ ಮಟ್ಟದ ವಿಶ್ವಾಸದಲ್ಲಿದ್ದಾರೆ. ಮುಂದಿನ ಮುಖ್ಯಮಂತ್ರಿ ಅನ್ನುವ ಪಟ್ಟಿಯಲ್ಲಿ ಬಹಳ ಘಟಾನುಘಟಿಗಳಿದ್ದಾರೆ. ಕಾಂಗ್ರೆಸ್ನಲ್ಲಿ ಈಗಲೇ ತಿಕ್ಕಾಟ ಶುರುವಾಗಿದೆಯಲ್ಲ ಅಂತ. ದಶರಥ್, ಖಂಡಿತವಾಗಿಯೂ ಈಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಜೋರಾಗ್ತದೆ. ಅದರಲ್ಲೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ಸಾಕಷ್ಟು ರಾಜಕೀಯ ಬಿರುಸಿನ ಚಟುವಟಿಕೆಗಳು ನಡೀತಾ ಇದೆ ಅಂತ ಹೇಳ್ಬೋದು. ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಸಾಮಾಜಿಕ ಜಾಲತಾಣದಲ್ಲಿ ನೆಕ್ಸ್ಟ್ CM ಸತೀಶ್ ಜಾರಕಿಹೊಳಿ ಅನ್ನುವಂತ ಒಂದು ಪೋಸ್ಟ್ ಹಾಕುವ ಮೂಲಕ, ಪತ್ರಿಕೆಗಳ ಜಾಹೀರಾತು ಕೊಡುವ ಮೂಲಕ ಒಂದು ಅಭಿಯಾನವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಸತೀಶ್ ಜಾರಕಿಹೊಳಿ ದೆಹಲಿ ಭೇಟಿ ಆಗಿ ಬಂದ ಬಳಿಕ, ದೆಹಲಿಯಲ್ಲಿ ರಾಹುಲ್ ಗಾಂಧಿ ಭೇಟಿಯಾಗಿ ಬಂದ ಬಳಿಕ ಸಾಕಷ್ಟು ರಾಜಕೀಯ ಚಟುವಟಿಕೆಗಳು ಗೆರಿಗೆದಿರ್ತವೆ. ಜೊತೆಗೆ ನೆಕ್ಸ್ಟ್ CM ನೀವೇನ ಅನ್ನೋ ಪ್ರಶ್ನೆಗೆ ಸತೀಶ್ ಜಾರಕಿಹೊಳಿ ಎಲ್ಲಿಯೂ ಕೂಡ ಉತ್ತರ ಕೊಡುವಂತ ಕೆಲಸ ಮಾಡ್ತಾ ಇಲ್ಲ. ಆದ್ರೆ ಒಂದಿಷ್ಟು ಅಂಶಗಳನ್ನ ಸತೀಶ್ ಜಾರಕಿಹೊಳಿ ಹೇಳ್ತಿರ್ತಕ್ಕದ್ದು ಒಂದು ಏನಂದ್ರೆ, ಪ್ರಮುಖವಾಗಿ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅಭಿಯಾನದ ವಿಚಾರವಾಗಿ ಅವ್ರು ಮಾತನಾಡುವಾಗ ಒಂದು ಅಂಶವನ್ನ ಹೇಳ್ತಾರೆ. ನಾವೆಲ್ಲ CM ಸ್ಥಾನ ಕ್ಲೇಮ್ ಮಾಡಿಲ್ಲ ಅನ್ನೋಂಥ ಮಾತನ್ನ ಸತೀಶ್ ಜಾರಕಿಹೊಳಿ ಒಂದು ವಿಚಾರವನ್ನು ಹೇಳ್ತಾರೆ. ಜೊತೆಗೆ CM ಸಿದ್ದರಾಮಯ್ಯ ಅವರೇ ಇದ್ದಾರೆ, ಅವರೇ ಮುಂದುವರಿತಾರೆ ಅನ್ನುವಂಥ ಮಾತನ್ನು ಕೂಡ ಹೇಳುವಂಥದ್ದು. CM ಕುರ್ಚಿಗಾಗಿ ಗುದ್ದಾಟ ಕುಸ್ತಿ ಮಾಡುವ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ಸತೀಶ್ ಜಾರಕಿಹೊಳಿ ಹೇಳುವಂಥದ್ದು. ಒಂದು ಅಂಶದಲ್ಲಿ ಪ್ರಮುಖವಾಗಿ ಹೇಳೋದಂದ್ರೆ, ಅಭಿಮಾನಿಗಳು ಪೋಸ್ಟ್ ಹಾಕೋದ್ರಿಂದ ಅದು ಸಾಧು ಆಗೋದಿಲ್ಲ, ರಾಜ್ಯದ ಎಲ್ಲ ಕಡೆ ಒಟ್ಟಾರ ಅಭಿಪ್ರಾಯ ಬರಬೇಕು ಅನ್ನೋಂಥ ಮಾತನ್ನು ಕೂಡ ಇದೇ ಮಾತನ್ನ ಸತೀಶ್ ಜಾರಕಿಹೊಳಿ ಹೇಳುವಂಥದ್ದು. ಜೊತೆಗೆ ಬೇರೆ ಬೇರೆ ಕಾರಣಕ್ಕಾಗಿ ನಾವು ದೆಹಲಿಗೆ ಹೋಗ್ತಾ ಇರ್ತೀವಿ, ಅದು ಎಲ್ಲವೂ ಕೂಡ CM ಕುರ್ಚಿಗೆ ತಳಕು ಹಾಕುವುದು ಸರಿಯಲ್ಲ ಅನ್ನೋ ಮಾತನ್ನು ಕೂಡ ಸತೀಶ್ ಜಾರಕಿಹೊಳಿ ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ. ಒಂದು ಅಂಶ ಗಮನಿಸಬೇಕು, ಇಲ್ಲಿವರೆಗೆ ಸತೀಶ್ ಜಾರಕಿಹೊಳಿ CM ಸ್ಥಾನ ಅಂತ ವಿಚಾರ ಬಂದಾಗ 2028ರಲ್ಲಿ ಕ್ಲೇಮ್ ಮಾಡ್ತೀನಿ ಅಂತ ಮಾತನ್ನ ಹೇಳ್ತಿದ್ರು. ಅಲ್ಲಿವರೆಗೆ ಯಾವುದೇ ರೀತಿ ಕ್ಲೇಮ್ ಮಾಡೋದಿಲ್ಲ ಅಂತ ಮಾತನ್ನ ಹೇಳ್ತಿದ್ರು. ಯಾವಾಗ ಈಗ ರಾಜ್ಯದ CM ಬದಲಾವಣೆ ಚರ್ಚೆ ನಡೀತಾ ಇದೆಯೋ ಆಗ್ನಿಂದ ಸತೀಶ್ ಜಾರಕಿಹೊಳಿ ನೆಕ್ಸ್ಟ್ CM ವಿಚಾರವಾಗಿ ಎಲ್ಲಿ ಕೂಡ ತುಟಿ ಬೀಸ್ತಾ ಇಲ್ಲ. ದೆಹಲಿ ನಾಯಕರು ಭೇಟಿಯಾಗಿ ಬಂದ ಬಳಿಕ ಸತೀಶ್ ಜಾರಕಿಹೊಳಿ ಸೈಲೆಂಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಒಂದು ರಾಜ್ಯದಲ್ಲಿ ಯಾವುದೇ
ಸರ್ಕಾರ ರಚನೆ ಆದ್ರೂ ಕೂಡ ಅದರಲ್ಲಿ ಜಾರಕಿಹೊಳಿ ಕುಟುಂಬದ ಪಾತ್ರ ಬಹಳ ಪ್ರಮುಖವಾಗಿತ್ತು. ಯಾಕಂದ್ರೆ ಎರಡೂ ರಾಷ್ಟ್ರೀಯ ಪಕ್ಷ, ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಎರಡೂ ರಾಷ್ಟ್ರೀಯ ಪಕ್ಷದಲ್ಲಿ ಜಾರಕಿಹೊಳಿ ಕುಟುಂಬ ತನ್ನದೇ ಆದಂತ ಹಿಡಿತವನ್ನು ಸಾಧಿಸಿದೆ. ಅದು ಏನು ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಜಾರಕಿಹೊಳಿ ಕುಟುಂಬ ತಂದೆ ವರ್ಚಸ್ ಹೊಂದಿರತಕ್ಕಂಥದ್ದು. ಇನ್ನು ಏನು ದಲಿತ ಸಿಎಂ ಆಗ್ಬೇಕು ಅನ್ನೋ ಕೂಗು ಕೂಡ ಅನೇಕ ದಿನಗಳಿಂದ ಕೇಳಿ ಬರ್ತಾ ಇತ್ತು. ಅಹಿಂದ ವರ್ಗದವರು ಸಿಎಂ ಆಗ್ಬೇಕು ಅನ್ನೋ ಕೂಗು ಅನೇಕ ದಿನಗಳಿಂದ ಕೇಳಿ ಬರ್ತಾ ಇತ್ತು. ಹಾಗಾಗಿ ಈಗ ಸತೀಶ್ ಜಾರಕಿಹೊಳಿ ಹೆಸರು ಮುನ್ನೆಲೆಗೆ ಬಂದಿದೆ. ಜೊತೆಗೆ ಸತೀಶ್ ಜಾರಕಿಹೊಳಿ ಶಾಸಕರ ಬಲ ಇದೆ ಅನ್ನೋ ಮಾತುಗಳು ಕೂಡ ಅವ್ರ ಆಪ್ತ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಏನು SC/ST ಇಂದ ಗೆದ್ದು ಬಂದಂತ ಏನು ಶಾಸಕರಾಗಿರ್ಬೋದು, ST ಸಮುದಾಯದಿಂದ ಹೆಚ್ಚಾಗಿ ಗೆದ್ದು ಬಂದ ಶಾಸಕರು ಕೂಡ ಸತೀಶ್ ಜಾರಕಿಹೊಳಿ ಬೆನ್ನಿಗಿದ್ದಾರೆ. ಅದರಲ್ಲೂ ಕೂಡ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ 52 ಶಾಸಕರಲ್ಲಿ ಏನಿದ್ದಾರೆ ಅದರಲ್ಲಿ 30-35 ಜನ ಸತೀಶ್ ಜಾರಕಿಹೊಳಿ ಬೆನ್ನಿಗೆ ನಿಂತಿದ್ದಾರೆ ಅನ್ನೋ ಮಾತುಗಳು ಅವ್ರ ಆಪ್ತ ವಲಯದಿಂದ ಕೇಳಿ ಬರ್ತಾ ಇದೆ. ಆದ್ರೆ ಸದ್ಯಕ್ಕೆ ಸತೀಶ್ ಜಾರಕಿಹೊಳಿ ಹೇಳೋದು ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಇತ್ತಲ್ಲ, ನಮ್ದೇನೇ ಬೆಂಬಲ ಇದ್ದು ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಅಂತಿಮವಾಗಿ ಏನಾದ್ರೂ ಸಿಎಂ ಬದಲಾವಣೆ ವಿಚಾರ ಆ ರೀತಿ ನಡೆದಂತ ಸಂದರ್ಭದಲ್ಲಿ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ ತೀರ್ಮಾನವೇ ಅಂತಿಮ ಆಗುತ್ತೆ ಅನ್ನೋ ಮಾತುಗಳು ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿ ಬರ್ತದೆ. ಸದ್ಯಕ್ಕೆ ಸಿಎಂ ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿ ಹೆಸರು ಏನು ಅಹಿಂದ ನಾಯಕ, ಸಿದ್ದರಾಮಯ್ಯ ನಂತರ ಅಹಿಂದ ನಾಯಕ ಯಾರಂತಂದ್ರೆ ಅದು ಸತೀಶ್ ಜಾರಕಿಹೊಳಿ ಅಂತ ನಿಟ್ಟಿನಲ್ಲಿ ಈಗ ಚರ್ಚೆಗಳು ಮತ್ತು ಆ ರೀತಿಯ ಅಭಿಯಾನಗಳು ಈಗ ಜೋರಾಗ್ತಾ ಇದಾವೆ. ಎಸ್, ಥ್ಯಾಂಕ್ ಯು ಶ್ರೀಧರ್.